ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮುರಿದು ಬಿದ್ದಂತ ಮದುವೆ. ವಧು ಮತ್ತು ಪ್ರಿಯಕರನ ಕಿತಾಪತಿ ಹಸೆಮಣೆ ಏರ್ಬೇಕಾಗಿದ್ದಂತ ವರನಿಗೆ ಫಜೀತಿ ಆಗ್ಬಿಟ್ಟಿದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮದುವೆ ಒಂದು ಮುರಿದು ಬಿದ್ದಿದೆ. ವಧು ಮತ್ತು ಪ್ರಿಯಕರನ ಕಿತಾಪತಿಯಿಂದಾಗಿ ಹಸೆಮಣೆ ಏರ್ಬೇಕಿದ್ದ ವರನಿಗೆ ಪಾಪ ಫಜೀತಿ. ಸಾಕಪ್ಪ ಸಹವಾಸ ಅಂತ ಮದುವೆಯನ್ನೇ ನಿಲ್ಲಿಸಿದ ವರನ ಕಡೆಯವರು ನಿನ್ನೆ ಆರತಕ್ಷತೆಗೆ ಹೊರಟಿದ್ದಂತ ಸಂದರ್ಭದಲ್ಲಿ ವರನಿಗೆ ಚಾಕು ಇರಿಯಲಾಗಿತ್ತು. ಇವತ್ತು ನಡಿಬೇಕಿದ್ದ ಮದುವೆ ಕ್ಯಾನ್ಸಲ್ ಮಾಡಿದಂತ ರವೀಶ್ ಫ್ಯಾಮಿಲಿ ಸಹವಾಸ ಸಾಕು ಅಂತ ಚಾಮರಾಜನಗರದಲ್ಲಿ ಮದುವೆ ನಿಲ್ಲಿಸಿದ ವರನ ಕುಟುಂಬಸ್ಥರು ಕಳೆದ ರಾತ್ರಿಯೇ ಲವರ್ ಬಾಯ್ನಿಂದ ವರ ರವೀಶ್ಗೆ ಧಮಕಿ ಕರೆ ಕೂಡ ಬಂದಿತ್ತಂತೆ. ಮದುವೆ ಆಗದಂತೆ ವಧು ಪ್ರಿಯಕರ ರವೀಶ್ಗೆ ಬೆದರಿಕೆ ಹಾಕಿದ. ವರನ ಗ್ರಾಮ ಕುಣಗಳ್ಳಿ ಬಳಿ ರೌಂಡ್ಸ್ ಹಾಕಿದ್ದಂತ ವಧು ಲವರ್ ಗ್ಯಾಂಗ್. ಹೀಗಾಗಿ ಪಾಪ ಚಾಕು ಬೇರೆ ಇರ್ತಿದ್ದಾರೆ. ಯಾಕಪ್ಪ ಈ ಫ್ಯಾಮಿಲಿ ಸಹವಾಸನೆ ಬೇಡ ಮದುವೆನೇ ಬೇಡ ಅಂತ ಮದುವೆಯಿಂದ ಎದ್ದು ಹೋಗಿದ್ದಾರೆ. ಆರತಕ್ಷತೆಗೆ ಹೊರಟಾಗ ದಿಢೀರಂತ ದಾಳಿ ನಡೆಸಿ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ವರ ರವೀಶ್ಗೆ ಚಿಕಿತ್ಸೆ ಮುಂದುವರೆದಿದೆ. ಮದುವೆ ಕ್ಯಾನ್ಸಲ್ ಆಗಿದೆ. ಕಾರಣ ಇಷ್ಟೇ, ವಧುವಿನ ಪ್ರಿಯಕರ ಬಂದು ಈ ರೀತಿಯಾಗಿ ಚಾಕು ಇರಿದು ಹಲ್ಲೆ ಮಾಡಿ ಗಲಾಟೆ ಮಾಡಿದ್ದಾನೆ, ಗ್ಯಾಂಗ್ ಕಟ್ಕೊಂಡು ಬಂದು. ಹೀಗಾಗಿ ಮದುವೆ ನಿಂತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್. ಈ ಲವರ್ ಬಾಯ್ ಎಡವಟ್ಟಿನಿಂದಾಗಿ ಅಥವಾ ಅವನು ಮಾಡಿದಂಥ ಹಲ್ಲೆಯಿಂದಾಗಿ ಮದುವೆ ನಿಂತಿದೆ. ಸದ್ಯ ರವೀಶ್ ಪರಿಸ್ಥಿತಿ ಹೇಗಿದೆ? ಮದುವೆ ನಿಂತಿರೋದ್ರಿಂದ ಎರಡೂ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಏನಿದೆ? ಸೌಖ್ಯ ಏನಾಗಿದೆ ಅಂತಂದ್ರೆ, ಇದು ನಿಜಕ್ಕೂ ಕೂಡ ಅವರು ಎರಡು ಕುಟುಂಬದಲ್ಲಿ ಇವತ್ತಿನ ದಿನ ಬಹಳ ಸಂತೋಷವಾಗಿ ಸುಖಕರವಾಗಿರ್ಬೇಕು ಅಂತ ಕುಟುಂಬಕ್ಕೆ ಈ ರೀತಿ ಒಂದು ದುರ್ಘಟನೆ ಆಗಿ ನಿಜಕ್ಕೂ ಕೂಡ ಎರಡೂ ಕುಟುಂಬಗಳು ಗೊಂದಲದಲ್ಲಿದ್ದಾವೆ ಅಂತ ತಪ್ಪಾಗ್ಲಾರ್ದು. ಜೊತೆಗೆ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾದಂತಹ ಏನು ಹುಡುಗ ಇದ್ದಾನೆ, ಅವನು ಕೂಡ ಈ ಚಿಕಿತ್ಸೆ ಪಡಿತಾ ಇದ್ದಾನೆ ಕೊಳ್ಳೇಗಾಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಈಗ ನಿಜಕ್ಕೂ ಕೂಡ ಅವ್ರನ್ನ ಪತ್ತೆ ಹಚ್ಚೋ ಕೆಲಸ ಒಂದ್ ಕಡೆ ಪೊಲೀಸ್ನವರು ಎರಡು ತಂಡಗಳನ್ನ ಮಾಡ್ಕೊಂಡು ಹುಡ್ಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಕೂಡ ಮನೆ ಈ ರೀತಿ ಆಯ್ತಲ್ಲ ಅಂತ ಎರಡು ಕುಟುಂಬದವರು ಕೂಡ ಇದರಿಂದ ಬಹಳ ಆತಂಕದಲ್ಲಿ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯಕ್ಕೆ ಅವನಿಗೆ ಪ್ರಾಣಾಪಾಯ ಇಲ್ಲ, ಹುಡುಗನಿಗೆ ಚಿಕಿತ್ಸೆ ಮುಂದುವರೆದಿದೆ. ಏನು ಕೊಳ್ಳೇಗಾಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಮುಂದುವರೆಸಿದ್ದಾರೆ. ಸದ್ಯಕ್ಕೆ ಈಗ ಅವರು ಏನ್ ಮಾಡ್ಬೇಕು ಅನ್ನೋದ್ರ ಒಂದು ಗೊಂದಲದಲ್ಲಿ ಅವ್ರು ಎರಡು ಕುಟುಂಬ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗೆ. ಅದು ಮಿಸ್ ಆಗಿದೆ ಗಾಯ ಸ್ಟಿಚ್ ರಿಮೂವ್ ಆಗಬೇಕು.